ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ಹಾಗೂ ಬೇಗೂರು ಸಂತೆಯಲ್ಲಿ ರೈತರ ಬಳಿ ಸುಂಕ ವಸೂಲಿ ಮತ್ತು ರೈತರ ಜಮೀನಿಗೆ ಹೋಗುವ ದಾರಿ ಒತ್ತುವರಿ ಅಕ್ರಮ ಟಿಪ್ಪರ್ಗಳ ಹಾವಳಿ ಕಾಡು ಪ್ರಾಣಿಗಳ ಉಪಟಳದಿಂದ ರೈತರಿಗೆ ಸಮಸ್ಯೆಯಾಗುತ್ತಿದೆ ಎಂದು ಆರೋಪಿಸಿ ಸಾಮೂಹಿಕ ನಾಯಕತ್ವದ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ನಿನ್ನೆ ತಾಲೂಕಿನ ಬೇಗೂರು ಸಂತೆಮಾಳದ ಬಂಡಿಗೆರೆ ಮಹದೇಶ್ವರ ದೇವಸ್ಥಾನದಿಂದ ಬೈಕ್ ರ್ಯಾಲಿಯ ಮೂಲಕ ಅಗತಗೌಡನಹಳ್ಳಿ ಗೇಟ್ ಸಮೀಪ ಕೆಲಕಾಲ ಪ್ರತಿಭಟನೆ ನಡೆಸಿ ನಂತರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕೂಡಹಳ್ಳಿ ಸರ್ಕಲ್ ಮೂಲಕ ಬಸವೇಶ್ವರ ವೃತ್ತದ ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ನಂತರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭ ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಮಾತನಾಡಿ, ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು ಇದರಿಂದ ರೈತರಿಗೆ ಸಮಸ್ಯೆಯಾಗುತ್ತಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆ, ಹಂದಿ ಸೇರಿದಂತೆ ವಿವಿಧ ಪ್ರಾಣಿಗಳು ಬೆಳೆ ನಾಶಪಡಿಸುತ್ತಿದ್ದು ಹಾನಿಯಾದ ಬೆಳೆಗಳಿಗೆ ಸೂಕ್ತ ಪರಿಹಾರ ನೀಡುತ್ತಿಲ್ಲ. ಹೆಸರಿಗಷ್ಟೇ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಹೇಳುತ್ತಾರೆ. ಕಾಡು ಪ್ರಾಣಿಗಳ ನಿಯಂತ್ರಣ ಮಾಡುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದೆ ಎಂದು ಆರೋಪಿಸಿದರು. ಬರಗಿ ಕಲ್ಲಿಪುರ ಗ್ರಾಮಗಳ ರೈತರ ಜಮೀನಿಗೆ ಸಾಗುವ ಬಂಡಿದಾರಿ ಒತ್ತುವರಿ ಬಿಡಿಸುವಲ್ಲಿ ತಹಸೀಲ್ದಾರ್ ವಿಫಲರಾಗಿದ್ದಾರೆ. ಅಲ್ಲದೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಂಬರ್ ಪ್ಲೇಟ್ ಇಲ್ಲದ ಟಿಪ್ಪರ್ಗಳ ಹಾವಳಿ ಮಿತಿ ಮೀರಿದೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ಗುಂಡ್ಲುಪೇಟೆ ತಹಸೀಲ್ದಾರ್ ರಮೇಶ್ ಬಾಬುರವರು ರೈತರ ಸಮಸ್ಯೆಗೆ ಸ್ಪಂದಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿ ಪ್ರತಿಭಟನೆಯನ್ನು ನಿಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ವೀರನಪುರ ನಾಗಪ್ಪ, ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಹಸಗೂಲಿ ಮಹೇಶ್, ಪುಟ್ಟೇಗೌಡ, ಮಾಡ್ರಹಳ್ಳಿ ಪಾಪಣ್ಣ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ನಮ್ಮ ತಹಶೀಲ್ದಾರ್ ಅವರು ಸಹ ಹೇಳಿದ್ದಾರೆ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ, ಹಾಗೆ ಪೊಲೀಸ್ ಇಲಾಖೆ ಸಹ ನಿಮ್ಮ ಜೊತೆ ಸಹಕರಿಸ್ತೀವಿ ಅಂತ ಹೇಳಿದರೆ, ನಾಳೆ ನಡೀತಕ್ಕಂಥ ಒಂದು ಮೀಟಿಂಗಲ್ಲಿ ಏನು ಆಗುವವನ್ನವರು ಚಲನವಲನಗಳನ್ನ ಗಮನಿಸಿ ಚಳವಳಿಯನ್ನು ಮುಂದುವರಿಸ್ತಾ ಇದ್ದೀವಿ. ತಾತ್ಕಾಲಿಕವಾಗಿ ಕೈಬಿಟ್ಟಿದೆ. ನಾಳೆ ಬೆಳಗ್ಗೆ ತೆರವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದನ್ನ ಸೂಕ್ತ ಪೊಲೀಸ್ ಬಂದೋಬಸ್ತಿಗೆ ನಾಳೆ ಒತ್ತುವರಿ ಆಗಿರೋ ಸರ್ಕಾರ ತೆರವು ಮಾಡ್ತೀವಿ. ಬರಗಿದು ಗ್ರಾಮ ಠಾಣ ಆದ್ದರಿಂದ ಅದು ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ಅದು ಇಒ ವ್ಯಾಪ್ತಿಗೆ ಬರೋದ್ರಿಂದ ಅದು ಇಒನೇ ಬಂದು ತೆರವು ಮಾಡಿಸ್ಬೇಕಾಗಿದೆ, ಅವ್ರಿಗೆ ಅಧಿಕಾರ ಇದೆ. ಅದ್ರ ಸಂಬಂಧ ಮಾನ್ಯ ಸಿಒ ಮೇಡಮ್ನವರು ನಾಳೆ ಬೆಳಗ್ಗೆ 11 ಗಂಟೆಗೆ ನಿಮ್ಮಗಳ ಸಮಕ್ಷಮ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದಿದ್ದಾರೆ. ನಾವು ಆ ಮೀಟಿಂಗ್ ಹಾಜರಾದ ನಂತರ ಅವರೇನು ತೀರ್ಮಾನ ಕೈಗೊಳ್ತಾರೆ, ಇಒಗೆ ಮತ್ತು ಬಿಡಿಒಗೆ ಯಾವ ರೀತಿ ಡೈರೆಕ್ಷನ್ ಕೊಡ್ತಾರೆ, ಅದು ನಾಳೆ ಅದನ್ನು ಅವರು ಈ ಸಿಒ ಮೇಡಮ್ ತೀರ್ಮಾನ. ಕಂದಾಯ ಇಲಾಖೆ ಸಂಬಂಧಪಟ್ಟಿದ್ರೆ ಅದು ನಾನೇ ಹೇಳ್ತಾ ಇದ್ದೆ, ಅದು ನನ್ನ ಇಲಾಖೆ ಸಂಬಂಧಪಟ್ಟಿದ್ದಲ್ಲ. ಅದರಿಂದ ಅದು RDPR ಇಲಾಖೆ ಸಂಬಂಧಪಟ್ಟಿರೋದ್ರಿಂದ ನಾಳೆ ಸಿಒ ಮೇಡಮ್ ಅವರೇ ಮೀಟಿಂಗ್ ಕರೆದು ನಿಮಗೆ ಸಮ ಯಾವಾಗ ತೆರವು ಮಾಡ್ತೀವಿ ಅಂತ ಅವರೇ ಅದು ನಾಳೆ ತೀರ್ಮಾನ ಹೊರಡಿಸ್ತಾರೆ. ದೇಶಕ್ಕೆ ಅನ್ನ ಕೊಡುವ ಅನ್ನದಾತನಿಗೆ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಆಫೀಸ್ ಅಂತೆ ಆಫೀಸು. ಅದು